ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಜ್ಯೋತಿಷ್ಯ ಶಾಸ್ತ್ರ ಅಷ್ಟು ಸುಲಭವೇನೂ ಅಲ್ಲ, ಅಷ್ಟೊಂದು ಕಷ್ಟವೂ ಅಲ್ಲ. ಬೇಕೆಂದರೆ ಮನಸ್ಸು ಕೊಟ್ಟರೆ, ಗಣಿತದಲ್ಲಿ ಚುರುಕಾಗಿದ್ದರೆ, ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದ್ದರೆ ಕಲಿಯಬಹುದು. ಆದರೆ ಅದೊಂದು ಮಹಾಸಾಗರ. ಲಕ್ಷಗಟ್ಟಲೆ ಸಿದ್ಧಾಂತಗಳಿವೆ. ಎಷ್ಟೋ ಋಷಿಮುನಿಗಳು ದಿವ್ಯ ದೃಷ್ಟಿಯಿಂದ ಕಂಡಿದ್ದನ್ನು ಗ್ರಂಥವನ್ನು ಮಾಡಿ ಅಲ್ಲಿಂದ ಹಲವಾರು ಪಂಡಿತರಿಂದ ಪುನಃ ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಬರೆದು ನಮ್ಮೆದುರು ಇಟ್ಟರು. ಅದನ್ನು ಕೆಲವರು ತಮಗೆ ತಿಳಿದ ರೀತಿ ಹೇಳಲು ತೊಡಗಿದರು. ಬರೀ ಅಧ್ಯಯನ ಮಾಡಿದರೆ ಸಾಲದು, ಅದರ ಜೊತೆ ಅನುಭವವೂ ಇರಬೇಕು. ಹಲವಾರು ಜಾತಕ ಪರಿಶೀಲನೆ ಮಾಡಿ ಪ್ರಾವೀಣ್ಯತೆ ಪಡೆದಿರಬೇಕು. ಮತ್ತು ದೇವರ ಬಗ್ಗೆ ಅಚಲ ವಿಶ್ವಾಸ, ಭಕ್ತಿ ಇರಬೇಕು. ದಿನಾಲೂ ಇಂತಿಷ್ಟು ಜಪ, ತಪ, ಪೂಜೆ, ಧ್ಯಾನ ಅಂತ ಮಾಡ್ತಾ ಇರಬೇಕು. ಆಗ ಅವರಿಗೆ ಅಂತರ್ಜ್ಞಾನ ಇರುತ್ತೆ. ಅದೇ ರೀತಿ ನಡೆಯಬಹುದು ಕೂಡ. ಇಲ್ಲಿ ಬಹುದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಯಾರೂ ದೇವರಲ್ಲ, ದೇವರಿಗಿಂತ ದೊಡ್ಡವರು ಯಾರೂ ಇಲ್ಲ. ಗೊತ್ತಿರುವ ವಿಚಾರ ಯಾರಾದರೂ ತಿಳಿಸಿದರೆ ಅದರಿಂದ ನಮಗೆ ಉಪಯೋಗವಾದರೆ ಸರಿ, ಇಲ್ಲಾಂದರೆ ಅವರಿಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ ಬೈಯೋದು, ಹೀಯಾಳಿಸುವುದು ತಪ್ಪು. ಈಗ ಒಳ್ಳೆಯದು ಹೇಳಿ ಒಳ್ಳೆಯದಾದರೆ ಅದನ್ನು ಮರಿತೀವಿ. ಕೆಟ್ಟದಾದರೆ ಅವರು ಹೇಳೋದು ಕೆಟ್ಟದು, ಆಗೋದು ಕೆಟ್ಟದು ಅಂತಾರೆ. ಅಥವಾ ನಮ್ಮದು ಯಾವಾಗಲೂ ಹೀಗೆ ಆಯಿತು, ಒಳ್ಳೆಯ ದಿನ ಯಾವಾಗ ಬರುತ್ತೋ ಏನೋ ಅಂತಾರೆ. ಇದು ಒಳ್ಳೆಯದು ಕೆಟ್ಟದು ಹೇಗೆ ಅಂತ, ಗೋಚಾರ ಫಲ ಹೇಗೆ ಅಂತ ಚಿಕ್ಕದಾಗಿ ವಿವರಿಸ್ತೀನಿ. ಈಗ ಉದಾಹರಣೆಗೆ, ರವಿಯ ಗೋಚಾರ ಫಲ ಒಂದು ರಾಶಿಗೆ ಯಾವುದಾದ್ರೂ ಒಂದು ಸರಿ, ಮೇಷ. ಯಾಕೆಂದರೆ ಮೊದಲನೇ ರಾಶಿ ತಿಳ್ಕೊಳ್ಳಲು ಸುಲಭ ಅಂತ ಹೇಳ್ತೀನಿ. ಮೇಷರಾಶಿಯವರಿಗೆ ರವಿ ತನ್ನದೇ ಆದ ರಾಶಿಯಲ್ಲಿದ್ದಾಗ ಕೆಲವು ಜ್ಯೋತಿಷ್ಯರು ಪ್ರಯಾಣ ಅಂತಾರೆ, ಇನ್ನು ಕೆಲವರ ಪ್ರಕಾರ ರೋಗ ಅಂತಾರೆ, ಮತ್ತೆ ಕೆಲವರು ಆಯಾಸ ಅಂತಾರೆ. ನಾನು ಆವಾಗಲೇ ಹೇಳಿದ ಜ್ಯೋತಿಷ್ಯರಿಗೆ ಶಾಸ್ತ್ರ ಓದಿರಬೇಕು, ಅಧ್ಯಯನ ಮಾಡಿರಬೇಕು, ದೇವರ ಜಪ ತಪ ಧ್ಯಾನ ಮಾಡಿರಬೇಕು. ಆಗ ಇಂಟ್ಯೂಷನ್ ಬರುತ್ತೆ. ಅನುಭವವೂ ಬೇಕು ಅಂತ ಅದರ ಜೊತೆ ಕಾಮನ್ ಸೆನ್ಸ್ ಕೂಡ ಇರಬೇಕು. ಅಲ್ಲದೆ ಲಾಜಿಕ್ಕಾಗಿಯೂ ಇರಬೇಕು. ಈಗ ನಾನು ಈ ಮೇಷರಾಶಿಯವರಿಗೆ ಒಂದರಲ್ಲಿ ಸೂರ್ಯ ಬಂದರೆ ಗೋಚಾರದಲ್ಲೇ ಆಯಾಸಕರ ಪ್ರವಾಸ ಅಂತೀನಿ. ಯಾಕೆಂದರೆ ಪ್ರಯಾಣವೂ ಇರುತ್ತೆ, ಆ ಪ್ರಯಾಸವೂ ಇರುತ್ತೆ. ಆಗ ಶಾರೀರಿಕ ದಣಿವು ಅಂತ ಇನ್ನೊಬ್ಬರು ಹೇಳ್ಬೋದು. ಯಾವುದರಿಂದ ಅಂದರೆ ಪ್ರಯಾಣದಿಂದ. ನೆಕ್ಸ್ಟು ಸೂರ್ಯ 2ನೇ ಮನೆಗೆ ಬರ್ತಾನೆ ಅಂತ ಆವಾಗ ಭಯ, ವ್ಯಾಕುಲತೆ ಅಂತ ಇರುತ್ತೆ, ಅಸಂತೋಷ ಅಂತ ಬರುತ್ತೆ. ಪ್ರಯಾಣದಿಂದ ಆಯಾಸ, ರೋಗ ಬಂದು ಮತ್ತೆ ಭಯ ಬಂದುಬಿಡುತ್ತೆ. 3ರಲ್ಲಿ ರೋಗ ಮುಕ್ತಿ, ಸಂತೋಷ. ಈ 1 ತಿಂಗಳಲ್ಲಿ ಸಾಮಾನ್ಯ ಯಾವ ರೋಗವೂ ವಾಸಿಯಾಗುತ್ತೆ. ಹಾಗೆ ಇಟ್ಕೊಂಡು ಕೂರೋದಕ್ಕೆ ಆಗೋಲ್ಲ, ಔಷಧಿ ಮಾಡೇ ಮಾಡ್ತಾರೆ. ಇದೇ ರೀತಿ ಶನಿಯ ಗೋಚಾರ ಕೂಡ, ಅದು 2.5 ವರ್ಷದವರೆಗೆ ಇರುತ್ತೆ. ಸುಖ ಬಂದು ಹೋಗುತ್ತೆ, ಮತ್ತು ಪುನಃ ಕಷ್ಟ. ಐಶ್ವರ್ಯ ಬಂದಾಗ ಯದ್ವಾ ತದ್ವಾ ಖರ್ಚು ಮಾಡಿ ಖಾಲಿ ಮಾಡಿ ಕೂತ್ರೆ ಮುಂದಿನ 2.5 ವರ್ಷ ಬೇಡಿ ಕಾಡಿ ದೈನ್ಯದಿಂದ ಇರಬೇಕಾಗತ್ತೆ. ಇದರ ಪರಿಣಾಮ ಆರೋಗ್ಯಕ್ಕೆ ಹಾನಿ, ಪ್ರಾಣಕ್ಕೆ ಕಷ್ಟ, ಪೀಡೆ. ಕಷ್ಟ ಸುಖವನ್ನು ಒಂದೇ ರೀತಿ ಸ್ವೀಕರಿಸಿದಾಗ ಎಲ್ಲವೂ ಸುಲಭವಾಗಿ ಕಳೆಯುತ್ತೆ. ಭಗವದ್ಗೀತೆಯಲ್ಲಿ ಅದೇ ಹೇಳಿದ್ದು. ಸುಖ ದುಃಖವನ್ನು ಸಮಾನವಾಗಿ ನೋಡಿದಾಗ, ಮಾನ ಅವಮಾನವನ್ನು, ಲಾಭ ನಷ್ಟವನ್ನು ಒಂದೇ ರೀತಿ ತಗೊಂಡಾಗ, ಧರ್ಮ ಮಾರ್ಗದಲ್ಲೇ ನಡೆದಾಗ ನಮ್ಮ ಜೊತೆ ದೇವರಿರ್ತಾನೆ ಅಂತ. ನಾವು ಮಾಡಿದ್ದೇ ನಮಗೆ ಸಿಗುವುದು, ಮಾಡಿದ್ದುಣ್ಣೋ ಮಹಾರಾಯ ಅಂತ ಹಿರಿಯರು ಹೇಳಿದ್ದು ಇದಕ್ಕೇನೆ. ಎಲ್ಲ ಚೆನ್ನಾಗಿರುವಾಗ ಏನೂ ಗೊತ್ತಾಗಲ್ಲ,
ನಾವು ಮಾಡಿದ್ದೇ ಸರಿ, ಎಲ್ಲವೂ ಚೆನ್ನಾಗಿ ನಡೀತಾ ಇರುತ್ತೆ, ನಾವೇ ಸರಿ, ನಮ್ಮದೇ ಸರಿ ಅಂತ ಇರ್ತಾರೆ. ದೇವರು ಬೇಡ, ಧರ್ಮ ಬೇಡ, ನ್ಯಾಯ ಇಲ್ಲ, ನೀತಿ ಇಲ್ಲ, ಯಾರ ಕಷ್ಟವೂ ಅರ್ಥ ಆಗೋದಿಲ್ಲ. ಕರ್ಮಫಲದ ಲೆಕ್ಕಾಚಾರವೇ ಜಾತಕ. ಹೀಗೆ ನಾವು ಹಿಂದಿನ ಜನ್ಮದಲ್ಲೂ ಮಾಡಿರ್ಬೋದು, ಈ ಜನ್ಮದಲ್ಲಿ ಮಾಡಿರ್ಬೋದು, ಮಾಡ್ತಾ ಇರ್ಬೋದು. ಅದರ ಫಲ ಎಲ್ಲೋಗಬೇಕು? ಯಾರಿಗೆ ಸಿಗಬೇಕು? ನಮಗೆ ಸಿಗಬೇಕು ತಾನೆ. ಅದೇ ಜಾತಕದಲ್ಲಿ ಗ್ರಹಗಳು ತಿಳಿಸ್ತವೆ. ದಶೆ, ದಶಾಭುಕ್ತಿ ಅಂತ ಅನುಭವಿಸ್ತಾ ಇರ್ತೇವೆ. ಒಳ್ಳೆಯ ಜ್ಯೋತಿಷಿಗಳು ಸರಿಯಾಗಿ ನೋಡಿದಾಗ ಮಾತ್ರ ಹೇಳಬಲ್ಲರು. ಯಾರ್ಯಾರಿಗೋ ತೋರಿಸಿ ಅವರೇನೇನೋ ಹೇಳಿ ಹೆದರಿಸೋದು, ಅಥವಾ ತುಂಬ ಚೆನ್ನಾಗಿದೆ, ಈ ವರ್ಷ ಆನೆ ತಗೊಳ್ತೀಯಾ, ಬರುವ ವರ್ಷ ರಾಜ ಆಗ್ತೀಯಾ ಅಂತ ಹೇಳಿದರೆ ಎಲ್ಲಿ ಸರಿಯಾಗುತ್ತೆ? ಮತ್ತೆ ಜ್ಯೋತಿಷ್ಶಾಸ್ತ್ರ ಸುಳ್ಳು ಅಂತ ಹೇಳೋದು. ಶಾಸ್ತ್ರ ಸರಿ ಇದೆ, ಶಾಸ್ತ್ರಿ ಸರಿ ಇರಬೇಕು. ಅಂದರೆ ಜಾತಕ ನೋಡಿ ಹೇಳೋರು ಶಾಸ್ತ್ರ ಚೆನ್ನಾಗಿ ತಿಳ್ಕೊಂಡಿರಬೇಕು, ಅಧ್ಯಯನ ಮಾಡಿರಬೇಕು, ಅನುಭವಸ್ಥರಾಗಿರಬೇಕು. ಹೀಗೆ ಜ್ಯೋತಿಷ್ಯದ ಬಗ್ಗೆ ಮಾತನಾಡಿದಾಗ ಸಾಗರ ದಾಳದಲ್ಲಿದೆ. ಸಾಮಾನ್ಯ ಮನುಷ್ಯನ ಪರಿವೆಗೆ, ಮನಸ್ಸಿಗೆ ಹೇಗೆ ಅರಿವಾಗಬೇಕು? ನಂಬೋದು ಬಿಡೋದು ಅವರವರ ಇಷ್ಟ. ಆದರೂ ಸರಿಯಾದರೂ, ಏನೂ ಆಗದೇ ಇದ್ದರೂ, ತಪ್ಪಾಗಿ ಹೇಳಿದರೂ, ನೋಡೋರಿಗೂ ಕೇಳೋರಿಗೂ ಜಾತಕ ತೋರಿಸೋರಿಗೂ ಏನೂ ಕಮ್ಮಿ ಇಲ್ಲ. ಆಮೇಲೆ ಜ್ಯೋತಿಷ್ಯ ಸುಳ್ಳು ಅಂತಾರೆ. ಪ್ರಭಾವಿ ಜ್ಯೋತಿಷಿಗಳೆಂದು ಕೊಂಡ ಕೆಲವರು ಅಪಾರವಾದ ಫೀಸ್ ತಗೊಂಡು ಹೇಳಿದರೆ ಆ ಭವಿಷ್ಯ ಸರಿಯಾಗುವುದೋ, ಅಥವಾ ಜೀವನ ಪರ್ಯಂತ ನನಗೆ ಒಳ್ಳೆಯ ಭವಿಷ್ಯ ಇನ್ನೂ ಯಾರಾದರೂ ಹೇಳ್ತಾರೋ ಅಂದ್ಕೊಂಡು ಸುತ್ತುತ್ತಾ ಇರ್ತಿರೋ, ಇವೆಲ್ಲವೂ ಅವರವರ ಇಚ್ಛೆಗೆ, ಅವರವರ ಭಾಗ್ಯಕ್ಕೆ ಬಿಟ್ಟಿದ್ದು. ಹರೇ ಕೃಷ್ಣ.